ನೋಡಿ, ಮಕ್ಕಳಿಗೆ ಪಾಠ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಶಿಕ್ಷಕಿಯಿಂದ ಧರ್ಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವಹೇಳನ ಮಾಡಿರುವಂತ ಆರೋಪ ಕೇಳಿ ಬಂದಿದೆ. ಶಿಕ್ಷಕಿಯ ವಿರುದ್ಧ ಗಂಭೀರ ಆರೋಪ. ಶಿಕ್ಷಕಿ ಪ್ರಭಾ ವಿರುದ್ಧ ಕಠಿಣ ಕ್ರಮಕ್ಕೆ ಹಿಂದೂ ಸಂಘಟನೆಗಳು ಆಗ್ರಹಿಸ್ತಾ ಇದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಕೂಡಲೇ ಕ್ರಮ ಕೈಗೊಳ್ಳುವಂತೆ ಶಿಕ್ಷಣಾಧಿಕಾರಿಗಳಿಗೆ ಒತ್ತಾಯ ಮಾಡಲಾಗಿದೆ. ಮಂಗಳೂರು ಜೆಪ್ಪು ಪ್ರದೇಶದಲ್ಲಿರುವ ಶಾಲೆಯಲ್ಲಿ ನಡೆದಂತ ಘಟನೆ ಇದು. ಶಾಸಕ ಭರತ್ ಶೆಟ್ಟಿ, ವೇದವ್ಯಾಸ್ ಕಾಮತ್, ವಿಎಚ್ಪಿ ಮುಖಂಡರು ಆಗ್ರಹಿಸಿದ್ದಾರೆ. ಗೇಟ್ ಬಳಿಯೇ ನಿಂತು ಪ್ರತಿಭಟನೆ ಮಾಡುತ್ತಿದ್ದಾರೆ ಶಾಸಕರು. ಪಾಠ ಮಾಡುವಾಗ ಶಿಕ್ಷಕಿಯಿಂದ ಧರ್ಮದ ಅವಹೇಳನ ಮಾಡಿರುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ಈ ಕೂಡಲೇ ಶಿಕ್ಷಕಿ ಪ್ರಭಾ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅನ್ನೋದು ಹಿಂದೂ ಸಂಘಟನೆಗಳ ಆಗ್ರಹ ಆಗ್ತಾ ಇದೆ. ಶಿಕ್ಷಣಾಧಿಕಾರಿಗಳಿಗೆ ಒತ್ತಾಯ ಕೂಡ ಮಾಡ್ತಾ ಇರೋದು ಹಿಂದೂ ಸಂಘಟನೆಗಳು. ನ್ಯಾಯ ಎಲ್ಲರಿಗೂ ಒಂದೇ ಅಲ್ಲ, ಪ್ರಜಾಪ್ರಭುತ್ವ ಇದೆ ಅಲ್ಲ, ಸಂವಿಧಾನ. ನಾನು ಹೇಳಿದ್ದು ಯಾವುದಾದ್ರು ಒಂದು ತಪ್ಪು ಅಂತ ಹೇಳಿ ನನಗೆ ಯಾರ ಹತ್ರ ಬಂದು ಬೇಕಾದ್ರೆ ನನ್ನ ಕ್ಷಮೆ ಕೇಳ್ತಾರೆ. ಆದರೆ ನಮ್ಮ ದೇವರಿಗೆ ಅವಹೇಳನ ಮಾಡಿದಾಗ, ಇಡೀ ಹಿಂದೂಗಳು ಎದ್ದು ಮಾತಾಡಿದಾಗ ಶಾಸಕನಾಗಿ ನಾನು ಅದನ್ನು ವ್ಯವಸ್ಥಿತವಾಗಿ ನಾನು ಅದನ್ನು ಎದುರಿಸಲಿಲ್ಲ ಅಂತೇಳಿ. ಅಂದರೆ ಈಗ ನಾನು ಇಷ್ಟೇ ಹೇಳ್ತೇನೆ, ನೋಡ್ರಿ, DDP ಆಫೀಸು ನೀವು ಬಂದಿದ್ದೀರಿ, BO ಬಂದಿದ್ದೀರಿ, ಮಾಧ್ಯಮದ ಎದುರು ಮಕ್ಕಳು ಹೇಳ್ತಾ ಇದ್ದಾರೆ, ಇಲ್ಲಿ ಆಗುವಂಥ ಘಟನೆಗಳ ಬಗ್ಗೆ ಮಕ್ಕಳು ಹೇಳ್ತಾರೆ. ಇದನ್ನು ರೆಕಾರ್ಡ್ ಮಾಡ್ಕೊಳ್ಳಿ, ಇದೇ ಸತ್ಯ. ಇನ್ನೂ ವಾಪಸ್ ಇನ್ವೆಸ್ಟಿಗೇಷನ್ ಅವಶ್ಯಕತೆ ಇಲ್ಲ. ಇವತ್ತಿಗೆ ಅವಳನ್ನು ಸಸ್ಪೆಂಡ್ ಮಾಡಿಲ್ಲ ಅಂತ ಹೇಳಿದ್ರೆ ವಿಶ್ವ ಹಿಂದೂ ಪರಿಷತ್ತಿನಿಂದ 10 ಹಲವು ಪ್ರತಿಭಟನೆಗಳು, 10 ಹಲವು ಘಟನೆಗಳಾಗ್ತದೆ. ಇದಕ್ಕೆಲ್ಲವೂ ಶಿಕ್ಷಣ ಇಲಾಖೆ ಮತ್ತು ಪೊಲೀಸ್ ಇಲಾಖೆ, ರಾಜ್ಯದ ಕಾಂಗ್ರೆಸ್ ಸರ್ಕಾರ ಜವಾಬ್ದಾರಿಯಾಗಿರ್ತದೆ. ನಾನು 5 ದಿವಸವೂ ಅಧಿವೇಶನಕ್ಕೆ ಹೋಗಲ್ಲ. ಆಲ್ರೆಡಿ ಇವತ್ತು ಬೆಳಿಗ್ಗೆ ನಾನು ಬೆಂಗಳೂರಿನಲ್ಲಿ ಲೆಟರ್ ಕೊಟ್ಟಾಗಿದೆ. ನಾನು ಹೋಗಲ್ಲ. ಇದು ಇತ್ಯರ್ಥ ಆಗುವ ತನಕ ನಾನು ಹೋಗಲ್ಲ. ಅವರನ್ನು ಸಸ್ಪೆಂಡ್ ಮಾಡಿ, ಸತ್ಯ ತಿಳ್ಕೊಂಡ ನಂತರ ವಾಪಸ್ ಇನ್ಯಾಕೆ ಇನ್ವೆಸ್ಟಿಗೇಷನ್? ನಿನ್ನೆ ಅವರು ಐವನ್ ಡಿಸೋದವ್ರು ಹೇಳ್ತಾರೆ, ಅವರು ರಾಮನಿಗೆ ವಿರುದ್ಧ ಮಾತಾಡಿದ್ದು ಹೌದು, ಆದರೆ ಹಾಗೆ ಮಾತಾಡಿದ್ದಾರೆ. ಮತ್ತೆ ಮಾತಾಡಿದ್ದು ಟಿವಿಯಲ್ಲಿ ಹೇಳಿದವರು. ಅವರೇ ಐವನೇ ಒಪ್ಪಿಕೊಂಡಾದ ನಂತರ, ಕ್ರೈಸ್ತ ಧರ್ಮದಿಂದ ಹುಟ್ಟಿದಂಥ ಒಂದು ವ್ಯಕ್ತಿಯೇ ಒಂದು ರಾಜಕಾರಣಿ ಒಪ್ಪಿಕೊಂಡ ನಂತರ ಅದೇ ಸಾಕಲ್ಲ ನಿಮಗೆ ಸಾಕ್ಷಿ? ನಾನು ವೇದವ್ಯಾಸ್ ಕಾಮತ್ ಹೇಳೋದಲ್ಲ, ಇವ್ರು ಹೇಳೋದಲ್ಲ, ಐವನ್ ಡಿಸೋದ ಟಿವಿಯಲ್ಲಿ ಒಪ್ಪಿಕೊಂಡಿದ್ದಾರೆ. ಮತ್ತೆ ನೀವಂತ ಇನ್ವೆಸ್ಟಿಗೇಷನ್ ಮಾಡೋದು? ಹುಟ್ಟಿದ ಹುಡುಗಿ ಗಂಡು ಹೆಣ್ಣು ಅಂತ ಗೊತ್ತಾಗಿದೆ, ಮತ್ತೇನು ಬಂದು ಡಾಕ್ಟರ್ ನೋಡುವ ಅವಶ್ಯಕತೆ ಉಂಟಾ? ಕಣ್ಣಿಗೆ ಕಾಣುವುದಿಲ್ಲ ಸತ್ಯ. ಈಗ ಈ ಮಕ್ಕಳು ಹೇಳ್ತಾರೆ, ನಾನು ಇನ್ನೂ ಮಾತಾಡಲ್ಲ. ನನ್ನೊಂದು ಕೇಳಿ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದಿನೇಶ್ ದೂರವಾಣಿ ಸಂಪರ್ಕದಲ್ಲಿ. ದಿನೇಶ್, ಈಗ ಶಿಕ್ಷಕಿಯ ವಿರುದ್ಧ ಧರ್ಮದ ಅವಹೇಳನ ಮಾಡಿದ್ದಾರೆ ಅನ್ನೋ ಆರೋಪ, ಶಾಸಕರು ಆದಿಯಾಗಿ ಈಗ ಹಿಂದೂ ಸಂಘಟನೆಗಳ ಒತ್ತಾಯ ಈ ಕೂಡಲೇ ಕ್ರಮ ಆಗಬೇಕು ಅಂತ. ಎಕ್ಸಾಕ್ಟ್ಲಿ ಏನಿದು ಪ್ರಕರಣ? ಯಾವ ರೀತಿ ಅವಹೇಳನ ಆಗಿರೋದು ಶಿಕ್ಷಕಿಯಿಂದ? ಶ್ರುತಿ, ಶಿಕ್ಷಕಿಯಿಂದ ಏನು ರಾಮ ಮತ್ತು ಏನು ಮೋದಿಯ ನಿಂದನೆ ಆಗಿದೆ ಅಂತ ಆರೋಪ ಒಂದು ಆಡಿಯೋ ವೈರಲ್ ಆಗಿತ್ತು. ಆಡಿಯೋ ವೈರಲ್ ಬೆನ್ನಲ್ಲೇ ಮೊನ್ನೆಯಿಂದಲೂ ಕೂಡ ಬಹಳಷ್ಟು ಪ್ರತಿಭಟನೆ ನಡೀತಾ ಇದೆ ಶಾಲೆ ಎದುರುಗಡೆ. ಅಂದ್ರೆ ಶಿಕ್ಷಕಿಯನ್ನು ಕೂಡಲೇ ಅಮಾನತುಗೊಳಿಸಬೇಕು ಮತ್ತು ಈ ಬಗ್ಗೆ ಸೂಕ್ತವಾದಂತಹ ತನಿಖೆ ಮಾಡಬೇಕು ಅನ್ನುವಂತ ಏನು ಆಗ್ರಹ ಇಲ್ಲಿನ ಪೋಷಕರು ಮತ್ತು ಹಿಂದೂ ಸಂಘಟನೆಯ ಮುಖಂಡರದು. ಅದರಂತೆ ಇವತ್ತು ಬೆಳಿಗ್ಗೆ ಏನು ಶಿಕ್ಷಣ ಇಲಾಖೆಗೆ ಭೇಟಿ ನೀಡಿ ಮನವಿಯನ್ನು ಕೂಡ ಸಲ್ಲಿಸಲಾಯಿತು. ಶಿಕ್ಷಣಾಧಿಕಾರಿಗೆ ಮನವಿಯನ್ನು ಸಲ್ಲಿಸಿದ್ರು. ಅಂದ್ರೆ ಕೂಡಲೇ ಆ ಶಿಕ್ಷಕಿಯನ್ನು ಅಮಾನತುಗೊಳಿಸಬೇಕು ಮತ್ತು ಈ ಬಗ್ಗೆ ಸಮಗ್ರವಾದಂತಹ ತನಿಖೆ ಮಾಡಬೇಕು ಅನ್ನುವಂತ ಆಗ್ರಹ ಕೂಡ ಮಾಡಿದ್ರು. ಈಗ ಸದ್ಯ ಒಂದು ಜೆರೋಸಾ ಏನು ಶಾಲೆ ಇದೆ, ಆ ಶಾಲೆಯ ಮುಂಭಾಗದಲ್ಲಿ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡ್ತಾ ಇರುವಂತದ್ದು. ಈ ಒಂದು ಪ್ರತಿಭಟನೆಗೆ ಸ್ಥಳೀಯ ಶಾಸಕರಾದಂತಹ ವೇದವ್ಯಾಸ್ ಕಾಮತ್ ಅವರು ಕೂಡ ಸಾಥ್ ನೀಡಿರುವಂತ. ಅಂದ್ರೆ ವೇದವ್ಯಾಸ್ ಕಾಮತ್ ಅವರು ಮತ್ತು ಪೋಷಕರು ಸೇರಿ ಶಾಲೆಯ ಮುಂಭಾಗದಲ್ಲಿ ಈಗಾಗಲೇ ಪ್ರತಿಭಟನೆ ಮಾಡ್ತಿರುವಂತ, ಅಂದ್ರೆ ಶಾಲೆಯ ಒಳಗೆ ಹೋಗ್ಲಿಕ್ಕೆ ಅವಕಾಶ ಕೊಡಬೇಕು ಅನ್ನುವಂತ ಪ್ರತಿಭಟನೆಯನ್ನು ಮಾಡ್ತಾ ಇರುವಂತದ್ದು. ಮತ್ತು ಅಲ್ಲೇ ಇದ್ದಂತ ಶಿಕ್ಷಣಾಧಿಕಾರಿಗಳು ಕೂಡ ತರಾಟೆಗೆ ತೆಗೆದುಕೊಂಡಿರುವಂತ. ಅಂದ್ರೆ ಈ ಒಂದು ಘಟನೆಯಲ್ಲಿ ಮಕ್ಕಳು ಹೇಳ್ತಾರೆ, ಅಂದ್ರೆ ಆ ಶಿಕ್ಷಕಿ ಏನು ಪ್ರಭಾ ಅನ್ನೋರು ಶ್ರೀರಾಮಚಂದ್ರ ಮತ್ತು ಮೋದಿಗೆ ಅವಹೇಳನ ಮಾಡಿದ್ದಾರೆ. ಅಂದ್ರೆ 7ನೇ ತರಗತಿ ಕ್ಲಾಸ್ ಅಲ್ಲಿ ಒಂದು ಪಾಠ, ಅಂದ್ರೆ ವರ್ಕ್ ಇಸ್ ವರ್ಷಿಪ್ ಅನ್ನುವಂಥದ್ದು ಪಾಠ ಇದೆ, ಆ ಪಾಠದಲ್ಲಿ ಅವಹೇಳನ ಮಾಡಿದ್ದಾರೆ ಅಂತ ಮಕ್ಕಳು ಹೇಳ್ತಾರೆ. ಹೀಗಾಗಿ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಡ. ಹೀಗಾಗಿ ಆ ಒಂದು ಶಿಕ್ಷಕಿ ಏನಿದ್ದಾರೆ ಅವರನ್ನು ಈ ಕೂಡಲೇ ವಜಾ ಮಾಡಬೇಕು ಮತ್ತು ಸೂಕ್ತವಾದಂತಹ ತನಿಖೆ ಮಾಡಬೇಕು ಅನ್ನೋಂಥ ಆಗ್ರಹ ಕೂಡ ಮಾಡ್ತಾ ಇರುವಂತದ್ದು. ಏನು ಸೆಂಟ್ ಜೆರೋಸಾ ಶಾಲೆ ಏನಿದೆ, ಆ ಶಾಲೆಯ ಮುಂಭಾಗ 100ಕ್ಕೂ ಅಧಿಕ ಪೋಷಕರು ಜಮಾವಣೆಗೊಂಡಿರುವಂತದ್ದು. ಬಹಳಷ್ಟು ದೊಡ್ಡ ಮಟ್ಟಿನಲ್ಲಿ ಪ್ರತಿಭಟನೆ ಮಾಡ್ತಾ ಇರುವಂತ. ಅಂದ್ರೆ ಶಿಕ್ಷಕಿಯ ಕ್ಲಾರಿಟಿ ಏನಾದ್ರೂ ಸಿಕ್ಕಿದೆಯಾ? ಯಾವ ಸಂದರ್ಭದಲ್ಲಿ ಯಾಕಾಗಿ ಈ ಮಾತುಗಳನ್ನಾಡಿದ್ರು? ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರಿಂದ ಏನಾದ್ರೂ ಸ್ಪಷ್ಟನೆ?
ಶ್ರುತಿ ಶಿಕ್ಷಕಿಯಿಂದಾಗ್ಲಿ ಅಥವಾ ಒಂದು ಆಡಳಿತ ಮಂಡಳಿಯಿಂದಾಗ್ಲಿ ಇಷ್ಟೊತ್ತು ಯಾವುದೇ ರೀತಿಯಿಂದ ಸ್ಪಷ್ಟನೆ ಸಿಗ್ಲಿಲ್ಲ. ಆದ್ರೆ ಮೊನ್ನೆ ತಾನೇ ಒಂದು ಶಾಲೆಗೆ ಅಂದ್ರೆ ಈ ಒಂದು ಘಟನೆ ಆದಂತಹ ಸಂದರ್ಭದಲ್ಲಿ ಶಾಲೆಗೆ ಕಾಂಗ್ರೆಸ್ ಮುಖಂಡರಾದಂತ ಐವನ್ ಡಿಸೋಜ್ ಅವರು ಭೇಟಿ ನೀಡಿ ಆಡಳಿತ ಮಂಡಳಿ ಜೊತೆ ಈ ಬಗ್ಗೆ ಏನೋ ಚರ್ಚಿಸಿದ್ರು. ಆ ನಂತರ ಅವರು ಮಾಧ್ಯಮಗಳ ಜೊತೆ ಮಾತಾಡ್ತಾ ಒಂದು ಪಾಠ ಮಾಡ್ತಿರುವಾಗ ಶಿಕ್ಷಕಿ ಹೇಳಿದ್ದಾರೆ. ಆದ್ರೆ ಅದರ ಉದ್ದೇಶ ಹಿಂದೂ ಸಂಘಟನೆಗೆ ಮತ್ತು ಮೋದಿಗೆ ಅವಹೇಳನ ಮಾಡುವುದು ಅಲ್ಲ ಅಂತ ಈಗಾಗಲೇ ಐವನ್ ಡಿಸೋಜ್ ಅವರು ಮಾಹಿತಿ ನೀಡಿದ್ದಾರೆ. ಆದ್ರೆ ಇಲ್ಲಿ ನಡೆದಂತ ಪೋಷಕರು ಮತ್ತು ಶಾಸಕರು ಹೇಳ್ತಿರುವಂತದ್ದು ಅಂದ್ರೆ ವಿದ್ಯಾರ್ಥಿಗಳು ಕೂಡ ಈ ಒಂದು ಅಂದ್ರೆ ಚಿಕ್ಕ ಪುಟ್ಟ ವಿದ್ಯಾರ್ಥಿಗಳು ಈ ರೀತಿಯಾಗಿ ಹೇಳ್ತಿದ್ದಾರೆ. ಯಾವುದೇ ಶಿಕ್ಷಕಿಯ ಬಗ್ಗೆ ವಿದ್ಯಾರ್ಥಿಗಳು ಸುಖ ಸುಮ್ಮನೆ ದೂರು ಹೇಳುವುದಿಲ್ಲ ಮತ್ತು ಇಷ್ಟು ಚಿಕ್ಕ ವಿದ್ಯಾರ್ಥಿಗಳ ಮನಸ್ಸಲ್ಲಿ ಬೇರೆ ಇರೋದಿಲ್ಲ, ಅಂದ್ರೆ ಬೇರೆ ಬೇರೆ ಯೋಚನೆ ಇರುವುದಿಲ್ಲ. ಹೀಗಾಗಿ ವಿದ್ಯಾರ್ಥಿಗಳು ಏನು ಆ ಶಿಕ್ಷಕಿ ಹೇಳಿದ್ದಾರೆ ಅದನ್ನೇ ತಮ್ಮ ಪೋಷಕರಿಗೆ ಹೇಳಿದ್ದಾರೆ. ಹೀಗಾಗಿ ಏನು ಟೀಚರ್ ಏನಿದ್ದಾರೆ ಪ್ರಭಾ ಅನ್ನುವರು ಅವರು ರಾಮನಿಗೆ ಮತ್ತು ಮೋದಿಗೆ ಅವಹೇಳನ ಮಾಡಿದ್ದಾರೆ. ಹೀಗಾಗಿ ಕೂಡಲೇ ಆ ಶಿಕ್ಷಕಿಯ ವಿರುದ್ಧ ಕ್ರಮ ಕೈಗೊಳ್ಳಬೇಕು, ಆ ಶಿಕ್ಷಕಿಯನ್ನು ಶಾಲೆಯಿಂದ ಅಮಾನತು ಮಾಡಬೇಕು ಅನ್ನುವಂತ ಆಗ್ರಹವನ್ನು ಕೂಡ ಶಾಲೆಯ ಮುಂಭಾಗದಲ್ಲಿ ಮಾಡ್ತಾ ಇರುವಂತದ್ದು ಶ್ರುತಿ. ಓಕೆ ದಿನೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ನಿಮ್ಮ ಮಗಳು ಈ ಶಾಲೆಯಲ್ಲಿ ಕಲಿತಂದ್ರೆ ನಿಮ್ಮ ಮಗಳು ವಿರಾಮದ ಬಳಿಕ ಮತ್ತೆ ಸ್ವಾಗತ. ಲೋಕ ಚುನಾವಣೆಯನ್ನ ಗೆಲ್ಲೋದಕ್ಕೆ ಮೈತ್ರಿ ಈಗ ರಣತಂತ್ರವನ್ನ ಹೆಣಿತಾ ಇದೆ. ಸಿಪಿ ಯೋಗೇಶ್ವರ್ ದೇವೇಗೌಡರನ್ನ ಭೇಟಿಯಾಗಿದ್ದಾರೆ. ದೇವೇಗೌಡರನ್ನ ಭೇಟಿಯಾಗಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರವನ್ನ ಗೆಲ್ಲೋದಕ್ಕೆ ರಣತಂತ್ರವನ್ನ ಹೆಣಿಯೋದಕ್ಕೆ ದೇವೇಗೌಡರ ಜೊತೆಯಲ್ಲಿ ಮಾತುಕತೆಯನ್ನ ಮಾಡಿದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಭೇಟಿಯ ಇನ್ಸೈಡ್ ಮಾಹಿತಿ. ರಿಪಬ್ಲಿಕ್ ಕನ್ನಡದಲ್ಲಿ ಸಿಪಿವೈ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ಡಿಕೆ ಶಿವಕುಮಾರ್ ಬ್ರದರ್ಸ್, ಡಿಕೆ ಶಿವಕುಮಾರ್ ಮತ್ತೆ ಡಿಕೆ ಸುರೇಶ್ ಇವರಿಗೆ ಚೆಕ್ಮೇಟ್ ಇಡೋದಕ್ಕೆ ದೇವೇಗೌಡರ ಬಳಿಯಲ್ಲಿ ಸಿಪಿ ಯೋಗೇಶ್ವರ್ ಚರ್ಚೆ ಮಾಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಗೆಲುವಿನ ಬಗ್ಗೆ ಚರ್ಚೆಯನ್ನು ಮಾಡಿದ್ದಾರೆ. ಯಾರನ್ನ ಅಭ್ಯರ್ಥಿ ಮಾಡಿದ್ರೆ ಸೂಕ್ತ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ದಾರೆ. HDK ಅಭ್ಯರ್ಥಿ ಆದರೆ ಗೆಲುವು ಸುಲಭ ಎಂಬ ಪ್ರಸ್ತಾಪ ಕೂಡ ಆಗಿದೆ. HDD ಬಳಿಕ HDK ಸ್ಪರ್ಧೆ ಬಗ್ಗೆ ಸಿಪಿವೈ ಪ್ರಸ್ತಾಪವನ್ನು ಮಾಡಿದ್ದಾರೆ. ಕಳೆದ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಒಬ್ಬರು ಕಾಂಗ್ರೆಸ್ನ MP ಇದೇ ಕ್ಷೇತ್ರದಿಂದ ಗೆದ್ದಿರೋದು DK ಸುರೇಶ್ ಅವರು. ಈಗ ಆ ಕ್ಷೇತ್ರದ ಮೇಲೆ ಕಣ್ಣಿಟ್ಟಿದ್ದಾರೆ ಮೈತ್ರಿ ನಾಯಕರು. ಸಿಪಿವೈ ಮತ್ತೆ ದೇವೇಗೌಡರು ಚರ್ಚೆ ಮಾಡಿದ್ದಾರೆ. ಅದರ ಇನ್ಸೈಡ್ ಸ್ಟೋರಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಮಾಜಿ ಸಚಿವರು ಮತ್ತು ಬಿಜೆಪಿ ಮುಖಂಡರಾದ ಸಿಪಿ ಯೋಗೇಶ್ವರ್ ಅವರು ದೇವೇಗೌಡರನ್ನು ಮಾಜಿ ಪ್ರಧಾನಿ ದೇವೇಗೌಡರನ್ನು ಭೇಟಿ ಆಗಿರುವಂಥದ್ದು ಒಂದಷ್ಟು ಕುತೂಹಲ ಇರ್ತದೆ ಸರ್. ತಾವು ದೇವೇಗೌಡರನ್ನು ಭೇಟಿ ಆಗಿರುವಂಥದ್ದು ಏನು ಸರ್ ಚರ್ಚೆ? ಈಗ ಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಬೆಂಗಳೂರು ಗ್ರಾಮಾಂತರದ ವಿಚಾರವಾಗಿ ಅವರ ಸಲಹೆ ಕೇಳಲಿಕ್ಕೆ ಹೋಗಿದೆ. ಈಗ ನಿಮ್ಗೆ ಗೊತ್ತು, ಈಗ ನಾವೆಲ್ಲ NDA ಪಾರ್ಟ್ನರ್ಸು JDS ಮತ್ತು BJP. ಆ ಕ್ಷೇತ್ರ ಯಾರಿಗೆ ಬರುತ್ತೆ ಅನ್ನೋದೇ ಈಗ ಕುತೂಹಲ. ಆ ಕ್ಷೇತ್ರ BJPಗೆ ಬಂದರೆ ಏನು ಮಾಡಬೇಕು ಅಥವಾ JDSಗೆ ಬಂದರೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಪೂರ್ವಭಾವಿ ಚರ್ಚೆಗಳನ್ನು ಮಾಡಿದ್ದೀನಿ. ನೋಡೋಣ ಮುಂದೆ ಆ ಕ್ಷೇತ್ರದ ಯಾರಿಗೆ ಬರುತ್ತೆ ನೋಡಿಕೊಂಡು ಆಮೇಲೆ ಒಂದು ತೀರ್ಮಾನ ಆಗುತ್ತೆ. ನೀವು ಅಲ್ಲಿ ಭಾಗದ ಲೋಕಲ್ ಅಂದರೆ ಸ್ಥಳೀಯವಾಗಿ ಮತ್ತೆ ಮಾಜಿ ಸಚಿವರಾಗಿದ್ದಂಥವ್ರು, ಸಹಜವಾಗಿ DK ಶಿವಕುಮಾರ್ ರಣತಂತ್ರಗಳ ಕೂಡ ಒಂದಷ್ಟು ಬಲ್ಲುವಂಥವ್ರು. ನಿಮ್ಮ ಪ್ರಕಾರ ಅಲ್ಲಿ BJP ಕೊಟ್ಟರೆ ಒಳ್ಳೆಯದಾ JDS ಕೊಟ್ಟರೆ ಒಳ್ಳೆಯದಾ ಅನ್ನುವಂಥದ್ದು? ನಾನು ಅದನ್ನು ಈಗಲೇ ಹೇಳೋಕ್ಕಾಗಲ್ಲ. ಯಾರು ಕೊಟ್ಟರು ಅಲ್ಲಿ NDA ಅಭ್ಯರ್ಥಿ ಗೆಲ್ಲುತ್ತಾರೆ, ಅದರಲ್ಲೇನು ಅನುಮಾನ ಇಲ್ಲ. DK ಸುರೇಶ್ ಕಾಂಗ್ರೆಸ್ನ ಸಂಸದರಾಗಿರುವಂಥದ್ದು, DK ಶಿವಕುಮಾರ್ ಕೂಡ ಉಪಮುಖ್ಯಮಂತ್ರಿ, ಈಸಿದೆ ಬೆಂಗಳೂರು ಗ್ರಾಮಾಂತರ. ನೀವು NDA ಅಭ್ಯರ್ಥಿ ಅಂದರೆ ಯಾರ್ಯಾದರೂ ಕೂಡ NDA ಅಭ್ಯರ್ಥಿ ಗೆಲ್ಸೋಕ್ಕೆ ಸಾಧ್ಯ ಇದೆಯಾ? ಅಲ್ಲಿ ಗೆಲ್ಲಕ್ಕೆ ಸಾಧ್ಯ ಇದೆಯಾ? ನಿಮಗೆ ಗೊತ್ತಿದೆ, ಈಗಾಗಲೇ ಅವ್ರ ಬಗ್ಗೆ ಜನಗಳಲ್ಲಿ ಭಾಳ ವಿರೋಧವಾದಂಥ ಭಾವನೆ ಇದೆ. ಇವತ್ತು ಭಾರತೀಯ ಜನತಾ ಪಾರ್ಟಿಯ ಗಾಳಿ ಎಲ್ಲ ಇದೆ. ಮತ್ತೊಮ್ಮೆ ನರೇಂದ್ರ ಮೋದಿಯವರು ಪ್ರಧಾನಿ ಆಗಬೇಕು ಅನ್ನೋದು ನಮ್ಮ ಭಾಗದ ಜನಗಳ ಆಶಯ. ಹಾಗಾಗಿ NDA ಅಭ್ಯರ್ಥಿ ಗೆಲ್ತಾರೆ, ಯಾರೇ ಆದರೂ ಗೆಲ್ತಾರೆ. ದೇವೇಗೌಡರು ಏನು ಹೇಳಿದೆ ಸರ್ ಗ್ರಾಮಾಂತರ ಸಂಬಂಧ? ಅದೇ ನೋಡೋಣ, 2-3 ಸಲ ಚರ್ಚೆ ಮಾಡಿ ತೀರ್ಮಾನ ಆದಮೇಲೆ ಇನ್ನೊಂದು ಸಾರಿ ಮಾತಾಡೋಣ ಅಂತ ಹೇಳಿದ್ದಾರೆ. ಗ್ರಾಮಾಂತರಕ್ಕೆ ಕುಮಾರಸ್ವಾಮಿ ಅವರು ಬಂದರೆ ಈಸಿ ಇರುತ್ತೆ ಅಂತ ಅನ್ಸುತ್ತೆ. ಯಾಕಂದ್ರೆ ಒಂದು ಚರ್ಚೆ ಆಗ್ತಾ ಇರುವಂಥದ್ದು ಕುಮಾರಸ್ವಾಮಿ ನಿಲ್ತಾರೆ. ಯಾರು ನಿಂತ್ಕೊಂಡ್ರು ಈಗ ಕುಮಾರಸ್ವಾಮಿ ಬಂದರೂ 100% ಭಾಗ ಗೆಲ್ತಾರೆ, ಯಾವುದೇ ಅನುಮಾನ ಇಲ್ಲ. ನೀವೇನಾದರೂ ಕೂಡ ಸ್ಪರ್ಧೆ ಅನ್ನುವಂಥದ್ದು ಆ ಥರ ಏನಿಲ್ಲ. ನೋಡೋಣ ನಮ್ಮ ಪಕ್ಷದವ್ರು ಏನು ತೀರ್ಮಾನ ಮಾಡ್ತಾರೆ. ಗೆಲ್ಲಂಥದ್ದು ಈಸಿ ಇದೆ ಬೆಂಗಳೂರು ಗ್ರಾಮಾಂತರ? ಈಸಿ ಅಂತಲ್ಲ, ಸ್ಪರ್ಧೆ ಮಾಡ್ತೀವಿ, ಅದರಲ್ಲೇನು ಅನುಮಾನ ಇಲ್ಲ, ಸ್ಪರ್ಧೆ ಮಾಡ್ತೀವಿ. ಇದು ಸಿಪಿ ಯೋಗೇಶ್ವರ್ ಮತ್ತು ಅವ್ರು ಹೇಳ್ತಾ ಇರುವಂಥದ್ದು ಬೆಂಗಳೂರು ಗ್ರಾಮಾಂತರ ಸಂಬಂಧಪಟ್ಟಂತೆ ದೇವೇಗೌಡರ ಜೊತೆ ಚರ್ಚೆ ನಡೆಸಿರುವಂಥದ್ದು. ಈ ಸಂಬಂಧಪಟ್ಟಂತೆ ಒಂದು 2-3 ದಿನದಲ್ಲಿ ಈ ಬಗ್ಗೆ ನಿರ್ಧಾರ ಆಗುತ್ತೆ ಅಂತ ಹೇಳಿದ್ರು. ಕ್ಯಾಮರಾ ಪರ್ಸನ್ ಮಂಜುನಾಥ್, ವಿಜಯ್ ರಿಪಬ್ಲಿಕ್ TV, ಬೆಂಗಳೂರು.